ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ 1,30,000 ಹೆಚ್ಚು ಕಡಿಮೆ ಪ್ರೈಸ್ ಅಲ್ಲಿ ಯಾರಾದರೂ ಒಂದು ಆಟೋ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರೇ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರೇ. ಯೂಟ್ಯೂಬ್ ಅಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಕೆಳಗಡೆ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಗಾಡಿಗಳು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗುತ್ತೆ ಅಂತ ಹೇಳೋದು ವೀಕ್ಷಕರೇ. ಇನ್ನು ಇದೇ ತರ ನಿಮ್ದು ಯಾರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವು ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋದ್ರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಏನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ್ದು ಗಾಡಿ ಸರ್ ಅದು? ಅದು 2009 ಮಾಡಲ್ ಆಲ್ಟೋ LXi ಸರ್. 2009 ಮಾಡಲು ಆಲ್ಟೋ LXi. ಎಸ್ ಎಸ್. ಓಕೆ, ಓನರ್ ಎಷ್ಟು ಜನ ಸರ್? 5 ಜನ ಆಗಿದ್ದಾರೆ ಈಗ. ಹೌದು. ಓಕೆ, ಎಷ್ಟು ಹೊಡಿ ಸರ್ ಗಾಡಿ ಕಿಲೋಮೀಟ್ರು? 146. 1,46,000. ಹೌದು. ಪೆಟ್ರೋಲ್ ಒಂದೇನಾ? ಹೌದು. ಓಕೆ, ಈಗ ಗಾಡಿದು FC ಇನ್ಸೂರೆನ್ಸು? FC 29ರವರೆಗಿದೆ. ಇನ್ಸೂರೆನ್ಸ್ ಕೂಡ ಒಂದು 7-8 ತಿಂಗಳಿದೆ. ಟೈರ್ಗಳು? ಟೈರ್ಗಳೆಲ್ಲ ಒಂದು 60-70% ಇದೆ. ಓಕೆ, ಬಾಡಿ ಎಲ್ಲ ಒರಿಜಿನಾಲಿಟಿ, ರೀಪೇಂಟು, ಟಚ್ ಅಪ್? ಸಣ್ಣ ಪುಟ್ಟ ಟಚ್ ಅಪ್ ಉಂಟು ಆಗಿದೆ. ಹ್ಞೂ. ಇದು ಒರಿಜಿನಾಲಿಟಿ ಇದೆ, ಒಂದು ಗ್ಲಾಸ್ ರಿಪ್ಲೇಸ್ಮೆಂಟ್ ಇಲ್ಲ, ಏನಿಲ್ಲ, ಕ್ಲೀನ್ ಇದೆ. ಓಕೆ, ಇಂಜಿನ್ ಕಂಡೀಷನು? ಇಂಜಿನ್ ಕಂಡೀಷನ್ ವೆರಿ ಸ್ಮೂತ್. ಓಕೆ, ಅಂದರೆ ಈ ತೊಗೊಂಡವ್ರಿಗೆ ಏನಾದರೂ ಖರ್ಚು ಅಂತ ಏನಿಲ್ಲ? ಅಗತ್ಯ ಇಲ್ಲ, ಏನು ಖರ್ಚಿಲ್ಲ, ಅಷ್ಟು ಕ್ಲೀನ್ ಇದೆ ಗಾಡಿ. ಓಕೆ, ಇದರಲ್ಲಿ AC ಪವರ್ ವಿಂಡೋ ಎಲ್ಲ ಬರುತ್ತಲ್ಲ ಸರ್? AC ಮಾತ್ರ ಬರೋದು, ಪವರ್ ವಿಂಡೋ ಇಲ್ಲ, ಬರೋದಿಲ್ಲ. ಹಾಂ ಹಾಂ. AC ಪವರ್ ಸ್ಟೇರಿಂಗ್ ಸೆಂಟ್ರಲ್ ಲಾಕ್ ಇದೆ ಅಷ್ಟೇ. ಓಕೆ, ಇನ್ನೇ 4 ಮ್ಯಾನ್ಯುವಲ್ ವಿಂಡೋ ಇದಾವೆ? ಮ್ಯಾನುವಲ್ ವಿಂಡೋ ಇರೋದು, ಹೌದು. ಓಕೆ, ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಸರ್. ಓಕೆ, ಎಲ್ಲ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ? ಹಂಗೆ ಇದೆ, ಹಂಗೆ ಇದೆ. ಓಕೆ, ಈಗ ಮೈಲೇಜ್ ಎಲ್ಲ ಒಂದು 20 ಬರುತ್ತಲ್ಲ ಸರ್ ಆಲ್ಟೋ? ಆರಾಮ. ಓಕೆ, ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವ? ಒರಿಜಿನಲ್ ಇದೆ. ಓಕೆ, ಇವಾಗ ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್? ಧರ್ಮಸ್ಥಳ. ಧರ್ಮಸ್ಥಳ ಹಾ, ಅಲ್ಲೇನಾ? ಅಲ್ಲೇನೆ. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು? ಗಾಡಿಗೆ ರೇಟ್ 130. 1,30,000. ಎಸ್ ಎಸ್. ಕಡಿಮೆ ಆಗುತ್ತಾ? ಮಾಡೋ. ಓಕೆ, ನಂಬರ್ ಇದೆ ಹಾಕಿಲ್ಲ ಸರ್? ಇದೆ ಹಾಕಿರಿ. ಸರಿ ಸರ್, ಓಕೆ.